ಈಗ ಗಾಯ್ಸ್ ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ 1u2 M60 ಮಾಡಬೇಕಂತೆ ಗಾಯ್ಸ್. ಇನ್ನೂ ಇಲ್ಲಿ ವಿಡಿಯೋ ಮಾಡಕತ್ತೀನಿ M60 ತುಂಬ ಅದೇ ಸ್ಕ್ರೀನ್ ವಿಡಿಯೋ ಕೇಳೋದು ವಾಯ್ಸ್ ಎಲ್ಲ ಕುಸ್ಕೊಂಡು ಮಗನೇ ಇಲ್ಲ ಕೇಳೋದು ವಾಯ್ಸ್ ಗಪ್ಪರ ಅದ ಮಾತಾಡಿದ್ನಿ ಇದೆಲ್ಲ ಕಡೆ ಹೋಗ್ತಿದ್ದು. This is a simulation game set in a virtual world and does not represent real life. Please play in moderation, take frequent breaks, and play responsibly. ಕೈ ಮೇಲೆ ಅಂತ ಹೇಳ್ಬೋದು. ಪ್ಲೇ ಡೌನ್ ಯಾವ ಯಾರು ತಂಬ ಅದೇ ಬಾಟ ಎರಡು ಕಿಲ್ ನೋಡಿ ಗೈಸ್ ನಾ ಕವರಿ ಒಂದು ತಕ್ಷಣ 2 ಕಿಲ್ ಬಂದು ಯಾರಪ್ಪ ಪೇರೆಂಟ್ ಬಡವಿ ಇದು ಮೂಮೆಂಟ್ ಆಗಲತ್ತದ ಯಾಕಂತ ಗೊತ್ತಾಗಲ್ಲ. ಇದು ಈಗ ಗೊತ್ತಾಯಿತು ಇವಾಗ ನೋಡಿ ಫ್ರೆಂಡ್ಸ್. ಇವರು ಇದನ್ನು ಜಾಗ ಮಾಡ್ಕೊಂಡು ಕಣ್ಣಿನೊಳಗೆ ಹಸಿರುವಾದ ಯಾಕೆ ಸೆನ್ಸಿ ತುಂಬ ಹೈದೆ ಗಾಯ್ಸ್. ನೋಡಿ ಇಬ್ಬರು ಬಂದರು ಎಪ್ಪೋ ಎಂತ ಕೆಲಸ ಆಗಿದೆ ಗೈಸ್. ಜೀರೋ ಎಸ್ ಪಿ ಹೆಡ್ಗೆ ಬೆದ್ದಿತ್ತು ಬ್ರೋ. ಕಣ್ಣಿನೊಳಗೆ ಏನಾದ್ರು ಪ್ರಾಬ್ಲಮ್ ಇತ್ತ ಬಿ ಎಸ್ ಕಿಲ್ಲರ್ ಅವರೇ ಯಾರು ಪೀನೆಂಟಿ ತರ್ಸಲ್ಲ ಬ್ರೋ. ಪೌಡರ್ ಇಲ್ಲ ಬ್ರೋ, ಪೌಡರ್ ಇದ್ರೆ ಕಳಿಸಿ. ಪೌಡರ್ ನಮ್ಮ ಹತ್ರನೂ ಇಲ್ಲ ಬ್ರೋ. ಸದ್ಯಂ ಬಿಟ್ಟು ರೆಡಿ ಇರೋದಿಲ್ಲ. ಗಾಂಡು ಬಿ ಎಸ್ ಕಿಲ್ಲರ್ ಗಾಂಡು ಥರನೇ ಎಲ್ಲಿದು ಬರ್ತಿರಲಿ ಪೇರೆಂಟ್ ತೊಗೊಂಡಿರಿ ಇವ್ರಿಗೆ ಈ ಥರ ಹೊಡೆದ್ರೆ ಆದರೂ ಹೆಲ್ತ್ ಡ್ಯಾಮೇಜ್ ಭಾಳ ಕೊಟ್ಟರು. ಸ್ವಲ್ಪ ಗೈರೋ ಈ ಕಡೆ ಮೂಮೆಂಟ್ ಮಾಡಿದ್ರೆ ಅವನು ಕಿಲ್ ಆಗ್ತಿದ್ದ. ಇರಲಿ ಬ್ಯಾಕ್ ಮಾಡೋಣ ಫ್ರೆಂಡ್ಸ್. P90 ಅದ ಬಾಂಬ್ಗನ ಅಲ್ಲೇ ಅದು. ಪೌಡ್ರ್ ಇಲ್ಲ ಬ್ರೋ, ಪೌಡ್ರ್ ಇದ್ರೆ ತರಬೇಕಲ್ಲ ಬ್ರೋ. ಬಂದ್ರು ಏನು ಮಾಡಾಕ್ತಿರೋ ಗೊತ್ತು. ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಪ್ರಾಣಿ ಹಿಂಗರವನ್ ಬೋಲ್ಡೋ ಅಷ್ಟು ಡ್ಯಾಮೇಜ್ ಕೊಟ್ಟಿನಿ ಗೈಸ್. ನಾನೇ ಸತ್ತದು ಯಾಕಂದ್ರೆ P90 ಡ್ಯಾಮೇಜ್ ಭಾಳ ಕೊಡುತ್ತೆ. ಅರ್ಥ ಆಯ್ತಾ? ಜಲ್ದಿ ಲೋಡ್ ಆಗಲ್ಲ. ಇವಾಗ ನಾವು P90 ಯೂಸ್ ಮಾಡ್ತೀವಿ ನೋಡಿ ಗೈಸ್, ಹೆಂಗೆ ಯೂಸ್ ಮಾಡ್ತೀವಿ ಅಂತ. ಬಾರೋ ರಾಜ ಬಾರೋ ಈ ಥರ ಯೂಸ್ ಮಾಡ್ಬೇಕು P90 ಗೊತ್ತಾಯ್ತಾ? ಲೋಡ್ ಆದ್ರೆ ಮಾಡಕ್ಕೆ ಬಿಡ್ರು. ಲೋಡ್
ಹೋದ ಹೋದ BS ಅಂದ್ರೆ ಯಾರು ಗೊತ್ತು ಫ್ರೆಂಡ್ಸ್, ಇನ್ಸ್ಟಾದಲ್ಲಿ ಬಸ್ಸು ಕ್ರಿಯೇಷನ್ ಅಂತ ಹೊಡೆದ್ರೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಹೊಂದಿರೋರು ಬಂದು ಪಬ್ಜಿ ಆಡಕತ್ತಾರ BS ಕಿಲ್ಲರ್ ಅಂತ. ಬೇಕಾದ್ರೆ ಇನ್ಸ್ಟಾದಲ್ಲಿ ಹೋಗಿ ಬಸ್ಸು ಕ್ರಿಯೇಷನ್ ಅಂತ ಬಸ್ಸು ಕ್ರಿಯೇಷನ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್, ಬರ್ತಾರೆ ನೋಡಿ. ತುಂಬ ಒಳ್ಳೆ ಎಡಿಟರ್ ಅಂತ ಹೇಳ್ಬೋದು ಅವ್ರಿಗೆ. ಹೆಲ್ತ್ ಇಲ್ಲ ಕಳ್ರು 0 HP. ಬಸ್ಸು ಕ್ರಿಯೇಷನ್ ಅವ್ರು ಏನು ಇಷ್ಟು ಬೇಗ ಬಂದ್ಬಿಟ್ರು. ಏನು ಸ್ಕಿಲ್ ಹೊಡೆದ್ರಿ ಬ್ರೋ. ಇನ್ನು ಪ್ರಾಕ್ಟೀಸ್ ಬೇಕು ಏರ್ ಆಡ್ಬೇಕಂದ್ರೆ. ಪ್ರಸಾದ್ ಉಂಡೆಕ ಅವರು ಇಲ್ಲೇ ಇದ್ದಾರೆ. ಪ್ರಸಾದ್ ಅವರು ಕಾಣುತ್ತೆ. ಯಾ ಕಡೆ ಬಸ್ಸು ಕ್ರಿಯೇಷನ್ ಅವರಿಂದ ಭರ್ಜರಿಯಾದ ಡ್ಯಾಮೇಜ್. ಯಾಕಂದರೆ ಹಿಂದ್ಗಡೆ ಮುಂದ್ಗಡೆ ಬದ್ದ ರಶ್ ಮಾಡಬೇಕಾಯ್ತು. ರಶ್ ಮಾಡಿದೆ, ಏನು ಮಾಡೋಕ್ಕೆ ಬರಲ್ಲ. ಅಫಿಕ್ಸ್ ಅದೊಂದೇ ಅವರು ಜಾಗ ಟೇಕ ಅಂತ ಹೇಳ್ಬೋದು. ಅದೊಂದೇ ಹೇಳ್ತಾರೆ. ಬಸ್ಸು ಕ್ರಿಯೇಷನ್ ಅವ್ರದ್ದು ಫುಲ್ 12 ಆಗ್ಯದ. ಬಸ್ಸು ಕ್ರಿಯೇಷನ್ ಪ್ರಸಾದ್ ಉಂಡೆಕರ್ ಮ್ಯಾಚ್ ಒಂದು ಸೈಡ್ ಮಾಡ್ಬೇಕಂತ ಮಾಡಿ ಏರಲ್ಲೇ ಹೊಡಿತಾವೆ ಗೈಸ್. ಹೌದು ಹುಲಿ. ಕಣ್ಣು ಶುರುವಾದ ಪ್ರೀತಿ ಮನುಷ್ಯನೊಳಗ ಬರ್ರೋ. ಅಲ್ಲೇ ಬರ್ತಿರೋಲ್ಲೇ. ನನಗೆ ಗೊತ್ತಿತ್ತು ಬ್ರೋ, ಚೆನ್ನಾಗಿ ಗೊತ್ತಿತ್ತು ನೀ ಇಲ್ಲೇ ಬರ್ತಿ ಅಂತ. ಏನು ಮಾಡೋದು. ಗ್ರಾಹಕಿ ಪ್ರಸಾದ್ ಅವರು ಮುಂದೆ ಬರಬೇಕು. ಏನು ಕೂತೀರಿ ಬಸ್ಸು ಫುಲ್ಲರು ಅಲ್ಲಿದೆ ಬೀಸ್ತಾರಲ್ಲ ಚಂಬಳಿ. ಮನೆಗೆ ಹೋಗ್ಬೋದು ಯಾಕೈತಿ ಹೊರಗಡೆ ಬಂದು ಅಯ್ಯೋ ಅಯ್ಯೋ ಯೂಟ್ಯೂಬ್ ಐ ಡಿ ಹ್ಯಾಕ್ ಮಾಡಿ. ನನ್ನ ತುಣ್ಣಿ ಫಾಲೋವರ್ಸ್ ಇಲ್ಲ. ಎಲ್ಲೆಲ್ಲವ ಇವ್ರಾಪನ ಅದೊಂದು ಜಾಗ ಫಿಕ್ಸ್ ಮಾಡಿಬಿಟ್ಟು ನಾವು ಕಂಟಕ್ಕೆ ತೊಡಿಲತ್ತ ನಾವು. ಮಸ್ತ ಆಟ ಭಾಳ ಆಡಿ ಗುರು ನಾವು. ಕಣ್ಣಿನೊಳಗೆ ಸಾಕು ಎಲ್ತಿಲ್ಲ ಬಿಡೋ ಮರಯ್ಯ. ಯಾರು ಜಂಪ್ ಮಾಡ್ಬೇಕು ನೋಡಿ. ಜಂಪ್ ಯಾರು ನೀ ಬಾಟ್ ಹತ್ ನೀನೇ ಅನ್ಕೊಳತ್ತೆ ಅಲ್ಲಿ ಬಾಟ್ಸ್ ಹೋಗಿ ಮಗನೇ. ನೀವು ಹಾಂ ಬಸ್ಸಿಗೆ ಟಾರ್ಗೆಟ್ ಕೊಡೋದಲ್ಲ ಪ್ರಸಾದ ಸೆಂಟ ಇರ್ಬೇಕು ನೀ ಯಾರವ್ರೆ. ಉತ್ತರ ಕರ್ನಾಟಕ ಇದು ಉತ್ತರ ಕರ್ನಾಟಕ. ಇಲ್ಲಿ ಅಟ್ಯಾಕ್ ಮಾಡ್ದು ನೀವು ಒಬ್ಬನೇ ಅಟ್ಯಾಕ್ ಮಾಡಿದೆ.
ಸಿಂಗಲ್ ಆಗಿ ಓ ಬಸ್ಸು ಕಿಲ್ಲರ್ ಬೆಂಕಿ ಗೇಮ್ ಪ್ಲೇ ತೋರ್ಸಕತ್ತಾರ ಲಾಸ್ಟ್ ಮೂಮೆಂಟ್. ಆದರೂ ಏನು ಮಾಡಕ್ ಬರಲ್ಲ. 30 ಸೆಕೆಂಡ್ದಾಗ 8 ಹೊಡೆಯೋದು ಆಗಲ್ಲ. ಏ ಯಾವ್ದು ಹೇಳಲೇ ಇಲ್ಲ. ಲಾಸ್ಟ್ಗೆ ಪ್ರಸಾದ್ ಅವರಿಂದ ಎಂಡ್ ಮಾಡ್ಬೇಕಂತ ಮಾಡೀನಿ. ಪ್ರಸಾದ್ ಅವರು ಹೊರಬರ್ರಿ. ನನಗೆ ಎಂಡ್ ಮಾಡೋದ್ರಲ್ಲ ಅವರು, ನಾನೇ ಅವ್ರಿಗೆ ಎಂಡ್ ಮಾಡ್ತೀನಿ ಹೇಳಿದ್ರು. ಇರಲಿ ಉತ್ತಮ